ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಿಡಿ ಸರ್, ಯಾರು ನೋಡ್ಬಿಟ್ರೆ ನಾನು ಹೋಗ್ಬೇಕು. ನಿನ್ನ ಬಿಟ್ಟಿರೋಕ್ಕೆ ಮನಸ್ಸಾಗ್ತಿಲ್ಲ ಸಾವಿತ್ರಿ. ನಿನ್ನ ಜೊತೆ ಹೀಗಿದ್ರೆ ಎಷ್ಟು ವರ್ಷಗಳಾದರೂ ಪರವಾಗಿಲ್ಲ, ಹೀಗೆ ಇದ್ಬೇಡ ಅಂತ ಅನ್ಸುತ್ತೆ. ಅಲ್ಲ ಸರ್, ನನಗೆ ಒಂದು ಪ್ರಶ್ನೆ ಕಾಡ್ತೈತೆ. ಅದೇನು ಅಂದರೆ, ಈ ಮನೆಯಾಗೆ ಈಗೊಂದು ಜನ ಅವರೇ, ಆದರೆ ನೀವು ಒಬ್ರು ತಾವ ಮಾತಾಡೋಕ್ಕಿಲ್ಲ, ಒಬ್ರು ತಾವ ಸೇರೋಕ್ಕಿಲ್ಲ. ಅದು ಯಾಕಂಗೆ? ಯಾಕಂಗೆ? ಹಾಂ, ನನಗೂ ಅನಿಸುತ್ತೆ ನಾನು ಯಾವಾಗಲೂ ಒಂಟಿಯಾಗೇ ಇರ್ತೀನಲ್ವಾ ಅಂತ. ಆದರೆ ಅದೇನೂ ಗೊತ್ತಿಲ್ಲ ಸಾವಿತ್ರಿ. ನನಗೆ ಬಂದಾಗಿಂದ ನಾನು ಒಂಟಿ ಅಂತಲೇ ಅನ್ನಿಸ್ತಾ ಇಲ್ಲ. ದೇವರು ನನಗೋಸ್ಕರ ನಿನ್ನ ಕಳಿಸಿದ್ದಾನೆ ಅಂತ ಅನಿಸುತ್ತೆ. ನೀನು ಬಂದಾಗಿಂದ ನನ್ನ ಒಂಟಿತನ ದೂರ ಆಗಿದೆ. ನನ್ನ ಬದುಕಲ್ಲಿ ಬೆಳಕು ತಂದಿದ್ದೆ. ಅಯ್ಯೋ, ದೊಡ್ಡ ಮಾತು. ನನ್ನಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಆಯ್ತಲ್ಲ, ಅದು ನನ್ನ ಭಾಗ್ಯ ಅತ್ತಯ್ಯ. ಬನ್ನಿ ಸರ್, ಯಜಮಾನ್ರು ಬರ್ತಾರೆ. ಎಲ್ಲರೂ ಬಂದವ್ರೆ, ನಾನು ಹೋಗ್ಬೇಕು. ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ. ಇಷ್ಟೊಂದೆಲ್ಲ ಆ್ಯಕ್ಟ್ ಮಾಡಿದ್ದು ವೇಸ್ಟ್ ಆಗುತ್ತೆ. ಇರಲಿ, ಎಲ್ಲೋಗ್ತಾಳೆ? ಮನೆ ಇರ್ತಾಳಲ್ವಾ, ಆದಷ್ಟು ಬೇಗ ಈ ಹಳ್ಳಿ ಅಕ್ಕಿನ ಬೇಟೆ ಆಡಬೇಕು. ನಿಮ್ಮ ಅಪ್ಪನ ಹತ್ರ ನೀವಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಿಲ್ಲ, ನಿಮ್ಮಿಬ್ರು ಮಧ್ಯೆ ಯಾವುದೇ ಪ್ರೀತಿ ಇಲ್ಲ ಅಂತ ಎಲ್ಲಾನು ಹೇಳಿದ್ದೀನಿ. ಈಗಾಗಲೇ ನಿಮ್ಮಿಬ್ರನ್ನು ದೂರ ಮಾಡಬೇಕು ಅಂತ ಅವ್ರು ಅನ್ಕೊಂಡಿರ್ತಾರೆ. ಮದನ್ ಸರ್ ಜೊತೆಗೆ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ. ಅದರಿಂದ ಅಪ್ಪಾಜಿಗೆ ಅವಮಾನ ಆಗಿದೆ. ಈಗ ಅವಮಾನನ ಅವ್ರು ಸರಿಪಡಿಸ್ಕೋಬೇಕು ಅಂದರೆ ಮತ್ತೆ ಮದನ್ ಸರ್ ಜೊತೆಗೆ ನಿಮ್ಮ ಮದುವೆ ಫಿಕ್ಸ್ ಮಾಡಬೇಕಲ್ವಾ? ಇವತ್ತು ನನ್ನ ಮತ್ತೆ ಸುಬ್ಬು ಮದುವೆ ಮಾತುಕತೆ ಮಾತ್ರ ಅಲ್ಲ, ನಿನ್ನ ಮತ್ತೆ ಮದನ್ ಸರ್ ಮದುವೆ ಮಾತುಕತೆನೂ ನಿರ್ಧಾರ ಆಗುತ್ತೆ. ಮತ್ತೆ ಮದುಮಗಳಾಗೋದಕ್ಕೆ ರೆಡಿ ಆಗಿರು. ಅಲ್ಲ ಶ್ರಾವಣಿ, ಎಂತ ಅದೃಷ್ಟ ನಿಂದು. ಅತ್ತೆ ಮನೆನೂ ಇದೇನೆ, ತವ್ರ ಮನೆನೂ ಇದೇನೆ. ಆದ್ರೆ ಏನ್ ಗೊತ್ತಾ, ಒಂದು ಕೋಇನ್ಸಿಡೆನ್ಸ್ ಇದೆ. ನಂದು ಅದೇ ಅದೃಷ್ಟ ಶ್ರಾವಣಿ. ನಾನಿರೋ ಮನೆನೇ ನಮ್ಮ ಅತ್ತೆ ಮನೆ, ನಾನಿರೋ ಮನೆನೇ ನನ್ನ ತವ್ರ ಮನೆ. ಯಾಕಂದ್ರೆ ಸುಬ್ಬು ಮನೆಯವರು ನಮ್ಮ ಮನೆ ಕೆಳಗಡೆನೆ ಅಲ್ವಾ ಇರೋದು. ಇಷ್ಟು ದಿನ ನೀನು ಆಡ್ತಿದ್ದ ಆಟಗಳಿಗೆ ಅಂತ್ಯ ಆಗುತ್ತೆ. ಎಲ್ರೂ ಮುಂದೆ ತಲೆ ತಗ್ಸೋದಕ್ಕೆ ಸಿದ್ಧವಾಗಿರು. ಹಾಗೆ ಮದನ್ ಸರ್ ಕಟ್ಟೋ ತಾಳಿಗೆ ಕುದುಕೆ ಕೊಡಕ್ಕೂ ರೆಡಿ ಆಗಿರು. ಬರ್ತೀನಿ. ಯಾಕೆ ಶ್ರಾವಣಿ ಇಲ್ಲೇ ನಿಂತ್ಬಿಟ್ಟೆ? ಅಯ್ಯೋ ಪಾಪ, ಎಲ್ಲನೂ ಕಳ್ಕೋತಾ ಇದೆಯಾ. ನೀನ್ ತಾನೇ ಎಲ್ಲಿಗೆ ಹೋಗ್ತೀಯಾ? ಸುಬ್ಬುನ ನಿನ್ನಿಂದ ದೂರ ಮಾಡಿ ಸುಬ್ಬು ಕೈಯಲ್ಲಿ ನನ್ನ ಕೈ ಇಟ್ಟು ನಾವಿಬ್ರು ಒಂದೇ ಅಂತ ಹೇಳೋ ಮಾತುಗಳನ್ನ ನೀನು ಕೇಳಿಸ್ಕೋಬೇಕಲ್ವಾ ಶ್ರಾವಣಿ? ಬಾ, ಕಡೆದಾಗಿ ಇದನ್ನೆಲ್ಲ ಕೇಳಿಸ್ಕೊಂಡು ಸಂತೋಷ ಪಡು. ಬಾ ಶ್ರಾವಣಿ, ಬಾ. ಮುಂದಿನ ಜನ್ಮ ಅಂತ ಒಂದಿದ್ರೆ ನನಗೆ ನಿಮ್ಮ ಮಗನಾಗಿ ಹುಟ್ಟಬೇಕು ಅಂತ ಆಸೆ ಯಜಮಾನ್ರೆ. ಆಸೆ ಏನೋ ಇದೆ, ಆದರೆ ಆ ಯೋಗ್ಯತೆ ಅಂತೂ ಇಲ್ಲ. ಅದೆಷ್ಟೇ ಜನ್ಮ ಇದ್ರೂ ನಾನು ನಿಮ್ಗೆ ಸೇವೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆಲ್ಲ ಯಾಕಂತೀಯೋ, ಈ ಜನ್ಮದಲ್ಲೇ ಈ ಕ್ಷಣದಲ್ಲೂ ಕೂಡ ನಿಮ್ಮ ಮಗನೇ. ಅದೇನೋ ಹೇಳಿದೆಯಲ್ಲ, ನಡೆ ನುಡಿ ಹಾವ ಭಾವ ಅಂತ, ಅದ್ರ ಜೊತೆ ಒಳ್ಳೆ ಮನಸ್ಸು, ನಿನ್ನ ನಿಷ್ಕಲ್ಮಶವಾದ ಪ್ರೀತಿ ನಾನು ಯಾವತ್ತೋ ಮೆಚ್ಕೊಂಡ್ಬಿಟ್ಟೆ.
ನಾನು ನಿನ್ನ ವಯಸ್ಸಲ್ಲಿ ನೀನು ಹಾಗೇ ಇದ್ದೆ. ಅದೇ ನಿಷ್ಠೆ, ಅದೇ ಛಲ, ಅದೇ ನಿಯತ್ತು. ಕೆಲವು ಸಲ ನಿನ್ನ ನೋಡ್ತಾ ಇದ್ರೆ ನನ್ನೇ ನೋಡ್ತಾ ಇದ್ದೀನೇನೋ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡು. ಇಷ್ಟು ದಿವಸ ನಾನು ನಿನ್ನ ಜೊತೆ ಮಾತಾಡದೆ ತಪ್ಪು ಮಾಡಿಬಿಟ್ಟೆ. ಆ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು. ನಾನು ಇವತ್ತು ತಗೊಳ್ಳೋ ನಿರ್ಧಾರನೇ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಅನ್ಕೋ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಈಗಲೂ ಗೊಂದಲ ಇದೆ ಅಂತ. ಅದಕ್ಕೆಲ್ಲ ತೆರೆ ಎಳಿತೀನಿ. ಯಜಮಾನ್ರೆ, ನೀವು ಏನು ಹೇಳ್ತಿದ್ರೋ ಅರ್ಥ ಆಗ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾಯಿ, ನಿನಗೆ ಎಲ್ಲ ಅರ್ಥ ಆಗುತ್ತೆ. ಬಾವಣ್ಣ. ನೆಕ್ಸ್ಟ್ ನಿನಗೆ ಕಣೋ ಕೇಕ್ ತಿನ್ಸೋದು. ನನಗೆ ಯಾಕೆ ತಿನ್ನಿಸ್ತಾರೆ ಮಮ್ಮಿ? ಅವ್ರ ಮಗಳು ಮತ್ತು ಅಡಿಯ ಇಲ್ಲ, ಅವ್ರಿಗೆ ತಿನ್ಸೋದು ನೋಡು. ಶಿವಲ್ಲಿ, ಬಾಮೈ. ಸುಬ್ಬು, ಬಾ. ಏನಾಯ್ತು ಇವನ್ಗೆ? ಶ್ರಾವಣಿ, ಬಮ್ಮ. ಈಗ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಸಿರಿತನ, ಬಡತನ ಅಷ್ಟೇ ಮುಖ್ಯ ಅಲ್ಲ. ನಾವು ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ನಮಗೆ ಎದುರಾಗೋ ಪರಿಸ್ಥಿತಿ ನಮ್ಮ ಸಂತೋಷನ ಡಿಸೈಡ್ ಮಾಡುತ್ತೆ.